ಫ್ರೆಂಡ್ಸ್, ಒಂದೇ ಕಲರ್ ಡ್ರೆಸ್ಸು ನಮ್ಮಿಬ್ರದ್ದು. ನಿಂತ್ಕೊ, ಒಂದೇ ಕಲರ್ ಡ್ರೆಸ್ಸು. ಬಾ, ಸ್ಯಾರಿ ಇತ್ತು ಫ್ರೆಂಡ್, ಸ್ಯಾರಿಯಿಂದ ಹೊಡ್ಕೊಂಡ್ವಿ. ಕೂದಲು ನೋಡಿ ಯಾವ ಥರ ಐತೆ, ಎಣ್ಣೆ ಹಾಕಿದ್ದೀವಿ. ಒಂದೇ ಥರ ಡ್ರೆಸ್ ಇಬ್ಬರದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಒತ್ತಿದ್ದು ಮರಿಬೇಡಿ. ಬಾಯ್. ಹಾಯ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಇದು ಬಂದು ಗಿಣ್ಣ. ನಮ್ಮ ಸೈಡ್ ನಾವು ಇಲ್ಲಿ ಹಸು ಕರು ಹಾಕೋದಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ಒಂದೆರಡು ದಿನ, ಒಂದಿನ, 3 ದಿನವರೆಗೂ ಟೈಮ್ ಇರುತ್ತೆ ಇದಕ್ಕೆ. ಸುಮಾರು 1.5 ಲೀಟ್ರಷ್ಟು ಮಾಡಿದೆ ಇದು ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. 1 ಲೀಟ್ರ್ ಗಿಣ್ಣ ಹಾಲು, ಮತ್ತಿನ್ನು 1/4 ಲೀಟ್ರ್, ಅರ್ಧ ಲೀಟ್ರಷ್ಟು ಮಾಮೂಲಿ ಪ್ಯಾಕೆಟ್ ಹಾಲು, ಇಲ್ಲಾಂದರೆ ಡೈರಿ ಹಾಲು, ಫ್ರೆಶ್ ಆಗಿರೋವಂಥ ಹಾಲು. ಅದೆರಡು ಮಿಕ್ಸ್ ಮಾಡಿಬಿಟ್ಟು ಒಂದು 1/4 kg ಅಷ್ಟು ಸಾಕು ಬೆಲ್ಲ. ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಹಂಗೆ ನೀಟಾಗಿ ತಿರುಗಿಸ್ತಾ ಇರಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಒಂದು 6 ರಿಂದ 7 ಏಲಕ್ಕಿನ ಕೆಚ್ಕೊಂಡ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ. ಮತ್ತು ಒಣಶುಂಠಿ ಸ್ವಲ್ಪ ಕೆಚ್ಕೊಂಡು ಹಾಕ್ಕೊಳ್ಳಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಜಾಸ್ತಿ ಹಾಲಿರೋದ್ರಿಂದ ನಾನು 2 ಪಾತ್ರೆಯಲ್ಲಿ ಮಾಡಿದ್ದೀನಿ, ಡಿವೈಡ್ ಮಾಡಿಕೊಂಡು. 2 ಪಾತ್ರೆಯಲ್ಲಿ ಅಂದರೆ ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಬೆಂದಾದ್ಮೇಲೆ ಕೇಕ್ ಥರ ಬರುತ್ತೆ, ಹಲ್ವಾ ಥರ ಬರುತ್ತೆ. ಸಖತ್ತಾಗಿರುತ್ತೆ ನಿಜವಾಗ್ಲೂ. ನೋಡಿ, ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಕೊಂಡ್ಬಿಟ್ಟು ಸ್ಟೀಮಲ್ಲಿ ಸುಮಾರು ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. 15 ರಿಂದ 20 ನಿಮಿಷ. ನೋಡಿ, ಸ್ವಲ್ಪ ಬೇರೆ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಬೆಂದಮೇಲೆ ಈ ಥರ ಆಗುತ್ತೆ. ಒಳಗಡೆ ಸ್ವಲ್ಪ ನೀರು ಬಿಟ್ಕೊಳ್ತೇವೆ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದನ್ನ ಕೆಲವರು ತಿಂದರೆ ಅವ್ರಿಗೆ ಶೀತ ಅದು ಇದು ಆಗುತ್ತೆ, ಕೆಲವ್ರಿಗೆ ಚೆನ್ನಾಗಿ ಸೆಟ್ ಆಗುತ್ತೆ. ನಾನು ತಿಂದೆ, ಒಬ್ಬಳೇ ತಿಂದೆ ಫ್ರೆಂಡ್ಸ್, ಯಾರಿಗೂ ಕೊಟ್ಟಿಲ್ಲ, ಮಕ್ಳಿಗೆ ಸಮೇತ ಕೊಟ್ಟಿಲ್ಲ. ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಒಬ್ಬಳೇ ತಿನ್ಕೊಂಡ್ಬಿಟ್ಟೆ. ಹಸ್ಬೆಂಡ್ಗೂ ಕೊಟ್ಟಿಲ್ಲ, ನಮ್ಮ ಅತ್ತೆಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ, ಒಬ್ಬಳೇ ತಿನ್ಕೊಂಡಿದ್ದೀನಿ. ತುಂಬ ಇಷ್ಟ ಫ್ರೆಂಡ್ಸ್ ನನಗೆ ಗಿಣ್ಣ ಅಂದರೆ. ಸಖತ್ತಾಗಿರುತ್ತೆ. ಫಸ್ಟು ಮಾಡಿದ್ದು ಇನ್ನೂ ಸೂಪರಾಗಿ ಬಂದಿತ್ತು. 2ನೇ ಸರಿ ಜಾಸ್ತಿ ಬೇಯಿಸೋಕೆ ಹೋಗ್ತಿಲ್ಲ, ಟೈಮ್ ಆಗಿತ್ತು. ರಾತ್ರಿ ಸುಮಾರು 11 ಗಂಟೆ 11:30 ಆಗಿತ್ತು. ನೋಡಿ, ಇದು ಫಸ್ಟ್ ಬೇಯಿಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂಥರ ಜಾಮೂನ್ ಥರ ಬಂದ್ಬಿಟ್ಟೈತಿದು. ಹೀಗೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಮ್ಮ ಪಕ್ಕದ ಮೇಲೆ ಒಂದು ಪಾಪುದು ನೋಡಿ ಎಷ್ಟು ಕ್ಯೂಟಾಗಿದೆ. ಅದು ಬರ್ಡೇ ಇತ್ತು, ಸೊ ಅವ್ರು ಇನ್ವೈಟ್ ಮಾಡಿದ್ರು. ಹಂಗಾಗಿ ನಾವು ಫ್ಯಾಮಿಲಿ, ಮಕ್ಕಳು, ನಾನು ಹೋಗಿದ್ವಿ. ಮನೆಯವ್ರು ಬಂದಿರಲಿಲ್ಲ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಆ ಮಗುದು ಬರ್ಡೇ. ತುಂಬ 1 ವರ್ಷದ್ದು, ಫಸ್ಟ್ ವರ್ಷದ್ದು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು, ಕರೆದಿದ್ರು. ಹೋಗಿ ಕೇಕ್ ಇಸ್ಕೊಂಡು ತುಂಬ ಚೆನ್ನಾಗಿತ್ತು. ಸೊ ಚಿಕ್ಕ ಮಕ್ಕಳಿಗೆ ಬರ್ಡೇ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಮಕ್ಕಳಿಗೆಲ್ಲ ಜಾಸ್ತಿ ಮಾಡೋಕ್ಕಾಗಲ್ಲ, ದೊಡ್ಡವರಾಗಲ್ಲ, ಹಾಗಾಗಿ ಇಂಟ್ರೆಸ್ಟ್ ಬಂದು ಮಾಡಬೇಕು ನನ್ನ ಮಗಳು. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್. ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಬಾಯ್.